ಈಗಾಗಲೇ ಕಾವೇರಿದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಬೈ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಗಿದ್ದು ಈಗಾಗಲೇ ಅಭ್ಯರ್ಥಿಯನ್ನು ಕೂಡ ಫೈನಲ್ ಮಾಡಲಾಗಿದ್ದು ಕಾವೇರಿದ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಪ್ರಚಾರದಿಂದ ತೆರಳುವಾಗ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಮುಸ್ಲಿಂ ಮುಖಂಡರಿಂದ ಪ್ರತಿಭಟನೆಯನ್ನ ಮಾಡಲಾಗಿದ್ದು ಗೋ ಬ್ಯಾಕ್ ಕಾಂಗ್ರೆಸ್ ಎಂದು ಘೋಷಣೆಯನ್ನ ಮಾಡಲಾಗಿದೆ. ದಾವಣಗೆರೆ ನಗರದ ಅಖ್ತಾರ್ ರಜಾ ಸರ್ಕಲ್ನಲ್ಲಿ ಡಿಕೆಶಿಗೆ ಘೇರಾವ್ ಹಾಕಿದ್ದು ಪ್ರತಿಭಟನೆ ನಡುವೆಯೇ ಡಿಕೆ ಶಿವಕುಮಾರ್ ಮತ್ತು ಸಚಿವ ಮಲ್ಲಿಕಾರ್ಜುನ್ ತೆರಳಿದ್ದಾರೆ. ಒಟ್ಟಾರೆಯಾಗಿ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಅಭ್ಯರ್ಥಿಗಳು ಪ್ರಚಾರದ ಬ್ಯುಸಿಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಇಂದು ದಕ್ಷಿಣ ಉಪಚುನಾವಣೆಯ ಪ್ರಚಾರಕ್ಕಂತ ದಾವಣಗೆರೆಗೆ ಡಿಕೆ ಶಿವಕುಮಾರ್ ಬಂದಂತಹ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪುನೀತ್, ಮುಸ್ಲಿಮರ ಅಸಮಾಧಾನ ಇನ್ನೂ ತಣಿದಿಲ್ವಾ ಅಂತ, ಯಾವ ರೀತಿಯಾಗಿತ್ತು ಇವತ್ತು ಆಕ್ರೋಶ? ಖಂಡಿತವಾಗ್ಲೂ ಕವಿ ಅದೇ ರೀತಿಯಂತ ಒಂದು ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದೇನು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಡಿಸಿಎಂ ಆದಂತಹ ಡಿಕೆಶಿ ಅವರು ಕೂಡ ಆಗಮಿಸಿದ್ರು. ಅದೇ ರೀತಿಯಾಗಿ ರಾಜ್ಯ ಉಸ್ತುವಾರಿ ಆದಂತಹ ಸುರ್ಜೇವಾಲಾ ಅವರು ಕೂಡ ಆಗಮಿಸಿ ಒಂದು ಕಾರ್ಯಕರ್ತರ ಸಭೆ ಕೂಡ ನಡೆಸಿದ್ರು. ಅದಾದ ನಂತರದಲ್ಲಿ ಆಪರೇಷನ್ ಮುಸ್ಲಿಂ ಅನ್ನುವಂತ ನಿಟ್ಟಿನಲ್ಲಿ, ಯಾಕಂದ್ರೆ ಈ ಬಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿನ ಅಂದ್ರೆ ಕಾಂಗ್ರೆಸ್ ಇಂದ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಾಯ ಕೂಡ ಕೇಳಿಬಂತು, ಮತ್ತೆ ಪ್ರತಿಭಟನೆ ಕೂಡ ಕೇಳಿಬಂದಿರುವಂತ ಹಿನ್ನೆಲೆಯಲ್ಲಿ ಅದಾದ ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಾಮನೂರ್ಗೆ ಯಾವಾಗ ಟಿಕೆಟ್ ಕೊಡ್ದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಅಸಮಾಧಾನಗೊಂಡಂತಹ ಮುಸ್ಲಿಮರ ಒಂದು ಅತೃಪ್ತಗೊಂಡಂತಹ ಏನು ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ಡಿಕೆಶಿ ಅವರಾಗಿರೋ ಮತ್ತೆ ಸುರ್ಜೇವಾಲಾ ಅವರು ಕೂಡ ಮುಸ್ಲಿಂ ಮುಖಂಡರ ಮನೆಗೆ ಭೇಟಿ ನೀಡಿ ಬಂದಂತ ಸಂದರ್ಭದಲ್ಲಿ ಪ್ರತಿಭಟನೆ ಕೂಡ ಬಂದಿರುವಂತದ್ದು. ಎಸ್ಡಿಪಿ ಆಗಿರ್ಬೋದು ಮತ್ತೆ ಮುಸ್ಲಿಂ ಯುವಕರು ಕೂಡ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು. ಅಖ್ತರ್ ರಾಜ್ ಸರ್ಕಲ್ ಇರುವಂತಹ ಮುಸ್ಲಿಂ ಮುಖಂಡರ ಮನೆಗೆ ಹೋದಂತ ಸಂದರ್ಭದಲ್ಲಿ ಈ ಪ್ರತಿಭಟನೆ ಆಗಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗಾಗಿ.